ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ತಾನ್ವಿ. ಇವತ್ತಿನ ವ್ಲಾಗ್ ಬಂದು ಒಂದು ಫ್ಯಾಮಿಲಿ ಸ್ಪಿರಿಚುವಲ್ ಟ್ರಿಪ್ ಧರ್ಮಸ್ಥಳಕ್ಕೆ. ಅರ್ಲಿ ಮಾರ್ನಿಂಗೇ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ಒಂದು 6:30 ಹಾಗೆ ಬಿಡೋಣ ಅಂತ. ಗುಹಾನ 5:00ಕ್ಕೆ ಎದ್ಬಿಟ್ಟಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಅವ್ನಿಗೂ ಗೊತ್ತನ್ಸುತ್ತೆ ನಾವು ಟ್ರಿಪ್‌ಗೆ ಹೋಗ್ತಾ ಇದೀವಿ ಅಂತ. 5:00ಕ್ಕೆ ಎದ್ಬಿಟ್ಟು ಅವ್ನು ಫ್ರೆಶ್ ಅಪ್ ಆಗಿ ಅವ್ರ ಅಪ್ಪನ ಜೊತೆ ಆರೆಂಜ್ ತಿಂತಿದ್ದಾನೆ. ನಾನು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಮನೇಲಿ ಎಳ್ನೀರು ತಂದಿದ್ರು. ಆ ಎಳ್ನೀರು ಒಡ್ಕೊಂಡು ಕುಡಿತಿದ್ದೆ. ನನಗಂತೂ ತುಂಬಾನೇ ಎಳ್ನೀರಂದ್ರೆ ಇಷ್ಟ. ಎಲ್ಲಿ ಕಾಣ್ರೆ ಕೂಡ ಎಳ್ನೀರು ತಗೊಂಡು ಕುಡಿತೇನೆ. ನೀನು 24 ಬರ್ತಿದ್ದಲ್ಲ ನನ್ನ ಸೀರಿಯಲ್ ನೋಡ್ಕೊಳ್ಳಲ್ಲ ಮಗನೇ. ಫೈನಲಿ ನಮ್ದೆಲ್ಲ ಪ್ಯಾಕ್ ಆಗಿ ನಾವು ಬಿಡೋಷ್ಟೊತ್ತಿಗೆ 6:30 ಆಗ್ತಾಯಿತ್ತು. ಸನ್‌ರೈಸ್ ಆಗ್ತದೆ. ನೋಡಲ್ಲ ಅಂಬಾಗ್ ನಮಸ್ಕಾರ ಮಾಡು. ನಾವು ಮನೆ ಬಿಡೋ ಟೈಮಲ್ಲಿ ಹಸು ಕೂಡ ಪಾಸ್ ಆಗ್ತಾಯಿತ್ತು ನಮ್ಮ ಮುಂದೆ. ಸೊ ನಾವೆಲ್ಲಾದ್ರೂ ಹೋಗುವಾಗ ನಮ್ಮ ಮುಂದೆ ಹಸು ಬಂದರೆ ನಾವೊಂದು ಗುಡ್ ಸೈನ್ ಅಂತ ಅಂದ್ಕೋತೀವಲ್ಲ. ಜಿಜಿ ಬಿಡ್ತದೆ ಗುಹಾಂಗೆ. ಜಿಜಿ ಬಿಡ್ತೈತೆ ಪಪ್ಪುಗೆ ಜಿಜಿ ಮತ್ತು ನಾನು ಮನೇಲೇ ಗುಹಾನ್ಗೆ ಕರ್ಡ್ ರೈಸ್ ಪ್ಯಾಕ್ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್‌ಗೆ. ಸೊ ಅವ್ನು ಅದನ್ನು ತಿಂತಾನೆ ಅಂತ. ಕಾರಲ್ಲೇ ಗುಹಾನ್ಗೆ ಬ್ರೇಕ್ಫಾಸ್ಟ್ ಫೀಡ್ ಮಾಡಿಬಿಟ್ಟೆ. ಮಕ್ಕಳೆಲ್ಲ ಹೀಗೆ ಏನೋ ಸಿಗ್ನಲ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಡ್ತಾನೆ ಗುಹಾನ್ ನಿಮ್ಮಿ ಮೇಲೆ ಕುತ್ಕೊಂಡು ಡ್ರೈವ್ ಮಾಡೋಕ್ಕೆ ಕಾರ್‌ನ. ಗುಹಾನ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಗುಹಾನ್ ನಿದ್ದೆ ಮಾಡಿಬಿಟ್ಟ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಹೋಟೆಲ್ಗೆ ಬಂದು. ಆ್ಯಕ್ಚುಲಿ ನಿಮ್ಮಿ ಅಂತೂ ತುಂಬ ಪೊಸೆಸಿವ್ ಅಬೌಟ್ ಗುಹಾನ್. ಗುಹಾನ್ ಯಾವಾಗೂ ಕಂಫರ್ಟಬಲ್ ಆಗಿರಬೇಕು ಅಂತ ಅಂದ್ಕೊತಾ ಇರ್ತಾರೆ. ಗುಹಾನ್ಗೆ ಬೆಡ್ ಸೆಟ್ ಮಾಡ್ತಿದ್ದಾರೆ. ನಾವು ಆಲ್ರೆಡಿ ಗುಹಾನ್ಗೆ ಮನೇಲೇ ಬಂದಿದ್ವಿ. ಲೈಕ್ ಬ್ಲ್ಯಾಂಕೆಟ್ ಎಲ್ಲ ಹಾಕಿ ಬೆಡ್ ಸೆಟಪ್ ಥರ ಮಾಡಿದ್ವಿ. ಸೊ ಅವ್ನು ಕಂಫರ್ಟಬಲ್ ಆಗಿ ಮಲ್ಕೋಬೋದು ಅಂತ. ಆದರೆ ನಿರ್ಮಲ್ ಅವ್ರು ಎಕ್ಸ್ಟ್ರಾ ಕೇರಿಂಗ್ ತಿರ್ಗಾ ಇನ್ನೂ ಒಂದ್ಸತಿ ಮಾಡ್ತಿದ್ದಾರೆ ಅದನ್ನೇ. ನಾವು ಫಸ್ಟು ಚೆನ್ನಕೇಶ್ವರ ದೇವಸ್ಥಾನ ಬೇಲೂರಲ್ಲಿ ಹೋಗ್ತಿರೋದು. ಕನ್ನಡ ಸ್ಕೂಲ್ 600 ಮುಚ್ಚೋಣಂತೆ. ಹೌದಾ ಇದೆಲ್ಲ ನೋಡಿದ್ರಪ್ಪ ಚೆನ್ನಾಗಿದೆಯಲ್ಲ ಮಗನೇ. ಹಾಂ ಅಲ್ಲಿ ಇನ್ನೂ ಫ್ಯಾನು ಇತ್ತು. ಬಸ್ಸೊಂಡು ಬಂದ್ಬಿಟ್ಟು ನೀನೇನು ಬಂದ ರೋಡ್ ಚೆನ್ನಾಗಿ ಇದು ಅವನಮ್ಮ ಚಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಒಳಗಡೆ ಇನ್ನೂ ಚೆನ್ನಾಯ್ತಮ್ಮ. ಎದ್ದಿದ್ಯಾ ರೇಟು ಪಾರ್ಕಿಂಗ್ ಇವೆಲ್ಲ ಇಲ್ಲಿ ಇಳಿತೀರಾ ಪಾರ್ಕ್ ಮಾಡ್ಕೊಡ್ತೀನಿ. ಓಹ್ ಹೇರ್ ಸ್ಟೈಲ್ ಮಾಡ್ಕೊತೀಯಾ? ಈ ದೇವಸ್ಥಾನ ಯಾರು ಗೊತ್ತಲ್ಲ, ಇದು ಮೋಸ್ಟ್ ಫೇಮಸ್ ಟೆಂಪಲ್ ಅಲ್ವಾ ಹೊಯ್ಸಳ ಟೈಮಲ್ಲೇ 12th ಸೆಂಚುರಿ. ಇದೊಂದು ವಿಷ್ಣು ದೇವಸ್ಥಾನ, ಚೆನ್ನಕೇಶ್ವರ ಸ್ವಾಮಿ. ದಿ ಮೋಸ್ಟ್ ಅಮೇಝಿಂಗ್ ಥಿಂಗ್ ಈ ದೇವಸ್ಥಾನದ ಅಂದರೆ ಸ್ಟೋನ್ ಕಾವಿಂಗ್. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಓನಿದ್ದೆ ದೇವಸ್ಥಾನ ಒಳಗಡೆ ಎಲ್ಲಿ ನೋಡಿದ್ರೂ ಪಿಲ್ಲರ್ಗಳಿದೆ. ಬಟ್ ಒಂದೊಂದು ಪಿಲ್ಲರು ಒಂದೊಂದು ಯೂನಿಕ್ ಡಿಸೈನ್. ಡ್ಯಾನ್ಸರು, ಗಾಡು, ವಾರಿಯರು ಅಷ್ಟೇ ಚೆನ್ನಾಗಿದೆ. ಅದ್ರ ಮೇಲೆ ಸ್ಟೋನ್ ಕಾವಿಂಗು ತುಂಬಾ ಚೆನ್ನಾಗಿದೆ.
ಈ ದೇವಸ್ಥಾನಕ್ಕಂತೂ ಎಲ್ಲರೂ ಒಂದ್ಸತಿ ಆದರೂ ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ಆ ಸ್ಟೋನ್ ಕಾವಿಂಗ್. ದೇವಸ್ಥಾನ ಒಳಗಡೆ ದೇವರು ಪಾದರಕ್ಷೆಗಳಿಕ್ಕಿದ್ದಾರೆ, ಅದು ತುಂಬಾ ದೊಡ್ಡದಾಗಿದೆ. ರೀ ತಾತ ಚಪ್ಪಲಿ ಸ್ನೇಕ್ ಸ್ನೇಕ್ ಅಂತೆ ತಾ ಜೋರ್ ಅಕ್ಕ ಬುಕ್ಕ ಅನ್ಸುತ್ತೆ ಹೊಯ್ಸಳ ಸಿಂಹ ಅವ್ರದ್ದು ಸಿಂಹ. ದ್ವಾರಪಾಲ ಜಯ ವಿಜಯ. ವಿಲಾಸನ ಎತ್ತಾರ ರಾವಣ. ಹಾಂ ಕರಳು ಹೆಂಗೆ ತೋರ್ಸೋದು. ಮೇನ್ ದೇವಸ್ಥಾನ ಏನದು ಮೇಲೆ ಕೆಳಗಡೆ? ಹೊರಸಂ. ಹಾಂ ಮೇಲೆ ಎತ್ತಾರದು ಬೂದಿನ ಕೈಯಿಂದ ಕಾಣಿಸ್ತದ ಏನದು? ಕಾಣಿಸ್ತದ. ಎಲಿಫೆಂಟ್ಸಾ? ಗಣೇಶ ಅಲ್ಲ ಹೊರಸ ಹಂದಿ ಮುಖ. ಅಜ್ಜಿ ಹಿಡ್ಕೊಂಡು ಹೋಗ್ತಾ ಇದ್ದೆ. ಅಜ್ಜಿ ಹಿಡ್ಕೊಂಡು ಕೌಂಟ್ ಮಾಡಿ ಎಷ್ಟು ಎಲಿಫೆಂಟ್ಸ್ ಇದೆ ಅಂತ? ಎಷ್ಟು ಎಲಿಫೆಂಟ್ ಇದೆ? 1 2 3 4 5 8 7 1 2 3. ದೇವಸ್ಥಾನ ಆದಮೇಲೆ ಲಂಚ್ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಸ್ಟಾರ್ಟ್ ಆದ್ವಿ. ನೇಚರು ಬ್ಯೂಟಿಫುಲ್ ಆಗಿ ಚೇಂಜ್ ಆಗೋ ಥರ ಅನಿಸ್ತದೆ. ಅಲ್ಲಿ ತುಂಬಾ ಕಾಡು ಬೆಟ್ಟ ಎಲ್ಲ ಇದೆ, ತುಂಬಾ ಚೆನ್ನಾಗಿ ಕಾಣ್ತದೆ, ಸಖತ್ ರಿಫ್ರೆಶಿಂಗ್ ಆಗಿ. ಧರ್ಮಸ್ಥಳ ರೂಟ್ ಆಲ್ವೇಸ್ ರಿಫ್ರೆಶಿಂಗ್ ಆ್ಯಂಡ್ ಪೀಸ್ಫುಲ್ ಅಂತ ಅನಿಸುತ್ತೆ, ಆ ಕಾಡಿನ ಮಧ್ಯೆ ಟ್ರಾವೆಲ್ ಮಾಡೋದು. ಬಟ್ ತುಂಬಾ ಘಾಟ್ ಸೆಕ್ಷನ್ಸ್ ಇರುತ್ತೆ. 3 ವರ್ಷ ಆದ್ಮೇಲೆ ಬರ್ತಾ ಇದ್ದಲ್ಲ. ಇದು 3 ವರ್ಷನಾ? 4 ವರ್ಷ. 92 4 ವರ್ಷ. ಯಾಕಪ್ಪ? ಅವಾಗ ಫುಲ್ ಮಳೆ ಎಲ್ಲ ನೆಂತ್ಕೊಂಡು ಬಂದಿದ್ದೆ, ನೆಂತ್ಕೊಂಡು ಮಳೆ ರೀಲ್ ಮಾಡ್ಕೊಂಡು ಕಾರ್ ಆಗ್ತಂತೆ ಆ ಕಡೆ ಇದೆ ಕುಕ್ಕಿ ಸೂರ್ಮನೆಗೆ ಹೋಗಕ್ಕೆ. ಸ್ಲೀಪರ್ ಬಸ್ಸಿಗೆ ಬರ್ತಾನೆ. ನಾವು ಇಲ್ಲಿಂದ ನಡ್ಕೊಂಡು ಹೋಗಿದ್ದು ರಾತ್ರಿ ಹೊತ್ತಲ್ಲ. ಮುಂದೆವರೆಗೂ ಹೋಗುತ್ತೆ ನಡಿಪ. ಅಲ್ಲೇ ನಾವು ಮುಡಿ ಕೊಡಕ್ತಾನಪ್ಪ ಮುಂದೆ ಮುಂದೆ left ಈವ್ನಿಂಗ್ ಒಂದು 5 o'clock ಆಯಿತು ನಾವು ಧರ್ಮಸ್ಥಳ ರೀಚ್ ಆಗೋಷ್ಟೊತ್ತಿಗೆ. ಅಲ್ಲೇ ಒಂದು ಸ್ವಲ್ಪ ಕಾಫಿ ಟೀ ಕುಡ್ದು ಮಂಗಳೂರು ಬಂದು ತಿಂದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಆ್ಯಕ್ಚುಲಿ ನಮ್ಮ ಮೇನ್ ಪರ್ಪಸ್ ಧರ್ಮಸ್ಥಳಕ್ಕೆ ಬರೋದು ಗುಹಾನ್ಗೆ ಮುಡಿ ಕೊಡೋದಕ್ಕೆ. ಆ್ಯಕ್ಚುಲಿ ಗುಹಾನ್ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು ಇದು. ನಾವು ಗುಹಾನು ತುಂಬಾ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ, ಬಟ್ ಫೋನೆಲ್ಲ ತೋರಿಸಿ ಸ್ವಲ್ಪ ಅಳ್ತಿರ್ಲಿಲ್ಲ ಅವನು ಅಷ್ಟಾಗೆ. ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ರೂಮಲ್ಲೇ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹೇ ಪಪ್ಪು, ನೋಡಮ್ಮ ಬಿಲ್ಲು. ಲಕ್ಕಿಲಿ ಅಷ್ಟಾಗೆ ಜನ ಇರಲಿಲ್ಲ ದೇವಸ್ಥಾನದಲ್ಲೇ, ಕ್ಯೂ ಅಲ್ಲೇ ತುಂಬ ಕಮ್ಮಿ ಜನ ಇದ್ದರು. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ದೇವಸ್ಥಾನ ಮುಂದೆನೇ 2 ಆನೆಗಳಿತ್ತು. ಗುಹಾನಂತೂ ಸಖತ್ ಎಕ್ಸೈಟ್ ಆಗಿದ್ದ, ಅವ್ನಿಗೆ ಆನೆ ಅಂದರೆ ತುಂಬಾ ಇಷ್ಟ. ಅದನ್ನು ನೋಡ್ತಾ ಇದ್ದ ಅವನು ಅಲ್ಲಿ ಹೋಗಿ ಮುಂದೆ. ಬಾ ರಾ చూడు. ದರ್ಶನ ಆದಮೇಲೆ ನಾವು ದೇವಸ್ಥಾನ ಊಟಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಊಟ ದೇವಸ್ಥಾನದ್ದು. ನಾವು
ಟ್ರಿಪ್ನ ಇಲ್ಲೇ ಮುಗಿಸಿಲ್ಲ, ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಅಲ್ಲೇ ರೂಮ್ ಮಾಡಿದ್ದೀವಿ. ಸೊ ಬೆಳಿಗ್ಗೆಗೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ತೀವಿ. 10 o'clock ಇವಾಗ. ಅಯ್ಯೋ ಎಲ್ಲ 11 ಥ್ಯಾಂಕ್ 12 ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.